ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗಿದೆ ಬೆಳವಣಿಗೆ? ಈ ರಾಜಾತಿಥ್ಯ ವಿಡಿಯೋ ಇತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಈಗ ನಡೀತಾನೆ ಇದೆ. ಈ ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಟ ಧನ್ವೀರ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ವೈರಲ್ ಹಿಂದೆ ಧನ್ವೀರ್ ಕೈವಾಡ ಶಂಕೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿತ್ತು. ಪರಿಶೀಲನೆ ವೇಳೆ ಯಾವುದೇ ವಿಡಿಯೋ ಪತ್ತೆಯಾಗಿರಲಿಲ್ಲ. ಆದರೆ ಪೊಲೀಸರ ಪ್ರಾಥಮಿಕ ಮಾಹಿತಿಯಲ್ಲಿ ಧನ್ವೀರ್ ಮೊಬೈಲ್ನಿಂದಲೇ ಕೆಲವರಿಗೆ ವಿಡಿಯೋ ಕಳುಹಿಸಲಾಗಿದೆ ಅನ್ನೋದು ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಧನ್ವೀರ್ ಬಳಸ್ತಾ ಇದ್ದಂಥ ಆ್ಯಪಲ್ ಫೋನ್ ವಶಕ್ಕೆ ಪಡೆದು ಸೈಬರ್ ಸೆಲ್ ಮತ್ತು FSLಗೆ ಕಳುಹಿಸಲಾಗಿತ್ತು. ಸೈಬರ್ ಸೆಲ್ನ ರಿಪೋರ್ಟ್ ಬಂದಿದ್ದು ಮೊಬೈಲ್ನಲ್ಲಿ ಯಾವುದೇ ಡೇಟಾ ಇಲ್ಲ ಅನ್ನೋದು ಗೊತ್ತಾಗಿದೆ. ತಾನು ಬಳಸ್ತಾ ಇದ್ದ ಮೊಬೈಲ್ ಬದಲಿಗೆ ಬೇರೊಂದು ಮೊಬೈಲ್ ಕೊಟ್ಟು ಯಾಮಾರಿಸಿರುವ ಅನುಮಾನ ವ್ಯಕ್ತವಾಗಿದೆ. ಈಗ FSL ರಿಪೋರ್ಟ್ಗಾಗಿ ಪೊಲೀಸರು ಕಾದಿದ್ದಾರೆ. ಈ ರಿಪೋರ್ಟ್ನಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಉದ್ದೇಶಪೂರ್ವಕವಾಗಿಯೇ ಧನ್ವೀರ್ ಸಾಕ್ಷ್ಯ ನಾಶ ಮಾಡಿದ ಆರೋಪದಡಿ ಸೆಕ್ಷನ್ ಸೇರಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ.